ಆಲಿಕಲ್ಲು ಮಳೆಗೆ ಹಣ್ಣಿನ ತೋಟಗಳು ನಾಶ. ಸುರಪುರ ತಾಲೂಕಿನ ಚಂದ್ಲಾಪುರದಲ್ಲಿ ಕಂಗಾಲಾದ ರೈತ. ಯಾದಗಿರಿ ಜಿಲ್ಲೆಯಲ್ಲಿ ಸುರಿದ ಅಕಾಲಿಕ ಆಲಿಕಲ್ಲು ಮಳೆ ರೈತರ ಬದುಕನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿದೆ. ಸುರಪುರ ತಾಲೂಕಿನ ಚಂದ್ಲಾಪುರ ಸೂಗೂರು ಗ್ರಾಮದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು, ದಾಳಿಂಬೆ, ಪೇರ್ಲಾ, ಡ್ರ್ಯಾಗನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣು ಬೆಳೆ ಸಂಪೂರ್ಣ ನಾಶವಾಗಿದೆ. ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೇ ನೆಲಸಮವಾಗಿದ್ದರಿಂದ ರೈತರು ಹೈರಾಣಾಗಿದ್ದಾರೆ. ನಾವಿಲ್ಲಿ 80 ಎಕರೆ ಆದ್ವಿ. ಅದರಲ್ಲಿ ನಾವು ಬೆಳೆಸ್ತಾ ಇರೋದು ಡ್ರ್ಯಾಗನ್ ಫ್ರೂಟ್, ದಾಳಿಂಬೆ ಅಂಡ್ ಜಂಪಲ್, ಸೀತಾಫಲ್, ಪೆರು ಇವು ಬೆಳೆಸ್ತಾ ಇದ್ದೇವೆ. ನಿನ್ನೆ ಮಧ್ಯಾಹ್ನ ಬಂದಿದ್ದು ಮಳೆ, ಹೆವಿ ವಿಂಡ್ಗೋಸ್ಕರ ನಮ್ಮ ಕ್ರಾಪ್ ಎಲ್ಲ ಲಾಸ್ ಆಗಿದೆ. ಡ್ರ್ಯಾಗನ್ ಫ್ರೂಟಲ್ಲಿ ಫಾಗರ್ ಕಚ್ಚಿದ್ದು ಕಂಬ ಎಲ್ಲ ಮುರಿದು ಬಿದ್ದಾವ್ರಿ. ಡ್ರ್ಯಾಗನ್ ಫ್ರೂಟ್ ಪ್ಲಾಂಟ್ಸ್ನು ಮುರಿದು ಬಿದ್ದಾವ್ರಿ. ಜಂಪಲ್ ತೋಟದಾಗ ಏನು ಉಳ್ಕೊಂಡಿಲ್ರಿ, ಎಲ್ಲ ಗಿಡ ಎಲ್ಲ ಬಗ್ಬಿಟ್ಟಾವ್ರಿ. ದಾಳಿಂಬೆ ಅಂತೂ ಒಂದು ತಿಂಗಳದಾಗ ನಾವು ಹಾರ್ವೆಸ್ಟ್ ಮಾಡ್ತೀವಿ ರೀ. ಅದರಲ್ಲಿ ಎಲ್ಲ ಗಿಡ ಎಲ್ಲ ಒಂದು ಕಡೆ ಬಗ್ಬಿಟ್ಟು ಎಲ್ಲ ಬೇರೆಲ್ಲ ಹೊರಗೆ ಬಂದವ್ರಿ. ಅವು ಫ್ಯೂಚರಲ್ಲಿನೂ ಗಿಡ ಬೆಳೆಸ್ತಾವ, ಕ್ರಾಪ್ ತೊಗೋಬೋದಾ ಅಂತಲೂ ಅರ್ಥ ಆಗ್ತಾಯಿಲ್ಲ. ಓವರಾಲ್ ನಮಗೆ ಕ್ರಾಪ್ ಲಾಸ್ 70 to 80 lakhs ತನಕ ಲಾಸ್ ಆಗಿದೆ ರೀ. ಆಲಿಕಲ್ಲು ಮಳೆಯಿಂದ ನೆಲಕ್ಕೆ ಉದುರಿ ಬಿದ್ದಿರುವ ದಾಳಿಂಬೆ, ಪೇರಳೆ ಹಣ್ಣುಗಳು, ಜಖಂಗೊಂಡಿರುವ ಗಿಡಗಳು, ತೋಟದಲ್ಲಿ ಕಣ್ಣೀರಿಡ್ತಿರುವ ರೈತರು. ಆಕಾಶದಿಂದ ಸುರಿದ ಆಲಿಕಲ್ಲು ಮಳೆ ಆ ರೈತನ ಪಾಲಿಗೆ ಸಿಡಿಲಾಗಿ ಎರಗಿದೆ. ವರ್ಷ ಪೂರ್ತಿ ಮಕ್ಕಳಂತೆ ಸಾಕಿ ಬೆಳೆಸಿದ ತೋಟ ಇವತ್ತು ಮಸನದಂತಾಗಿದೆ. ಹೌದು, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಚಂದ್ಲಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಅಕಾಲಿಕ ಆಲಿಕಲ್ಲು ಮಳೆಯ ರಭಸಕ್ಕೆ ದಾಳಿಂಬೆ, ಪೇರಲಾ ಹಾಗೂ ಡ್ರ್ಯಾಗನ್ ಫ್ರೂಟ್ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಕೆಂಬಾವಿಯಲ್ಲಿ 2 ಎಕರೆ ಬಾಳೆಹಣ್ಣು ತೋಟ ನಾಶವಾಗಿದೆ. ಮಳೆಯ ಹೊಡೆತಕ್ಕೆ ಹಣ್ಣುಗಳೆಲ್ಲ ನೆಲಕ್ಕಿಳಿದಿದ್ದು, ಮರಗಳು ಜಖಂಗೊಂಡು ರೈತ ನಷ್ಟದ ಸುಳಿಯಲ್ಲಿ ಸಿಲುಕಿದ್ದಾನೆ. ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಾದ ಪ್ರಕಾಶ್, ಬಸಮ್ಮ ಕಾಂಬ್ಳೆ ಮತ್ತು ಗ್ರಾಮ ಆಡಳಿತಾಧಿಕಾರಿ ಸುಮಂತ ರೆಡ್ಡಿ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸರ್, ಕೆಂಬಾವಿಯಲ್ಲಿ 2 ಎಕರೆ ಬಾಳೆ ಲಾಸ್ ಆಗಿದ್ರಿ ಸರ್. ಅದು ಮುಂಜಾನೆ ಹೋಗಿ ನೋಡ್ಕೊಂಡ್ ಬಂದಿದ್ರಿ ಸರ್. ಇವರು ಫೋನ್ ಮಾಡಿದ್ರಿ ಸರ್ ನಮ್ಗೆ. ಇದು ದಾಳಿಂಬೆ ಮತ್ತು ಡ್ರ್ಯಾಗನ್ 9 ಎಕರೆ ಆದ್ರಿ ಸರ್. ದಾಳಿಂಬೆ 15 ಎಕರೆ, ಸೀಬೆ 20 ಎಕರೆ ಇದು ಆಗಿದ್ರಿ ಸರ್. ಡ್ರ್ಯಾಗನ್ ಎಲ್ಲ ಅದು ಪೋಲ್ ಅವೆಲ್ಲ ಮುರಿದು ಇದಾಗ್ಯವ್ರಿ ಸರ್. ನಮ್ಮ NDRF ಪ್ರಕಾರ ನಮ್ಮ ಡಿಪಾರ್ಟ್ಮೆಂಟ್ ಕಡೆಲಿದ್ದ 40,000 ಸರ್ 1 ಎಕ್ಟ್ರಿಗೆ. ಹಾಂ ರೀ ಸರ್. ಬಾಳೆಗೂ ಅಷ್ಟೇ ಅದ್ರಿ ಸರ್ 1 ಎಕ್ಟ್ರಿಗೆ. ಅಲ್ಲಿ ಬಾಳೆ 2 ಎಕರೆ ಆಗಿದ್ರಿ ಸರ್. ಮತ್ತೆ ಇನ್ನು ವಿಷಯ ತಿಳಿತಾ ಇದ್ದಂತೆ ಚಂದ್ಲಾಪುರ ಗ್ರಾಮದ ಹಣ್ಣಿನ ತೋಟಗಳಿಗೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಜಂಟಿ ಪರಿಶೀಲನೆ ನಡೆಸಿದರು. ಸಹಾಯಕ ತೋಟಗಾರಿಕೆ ಅಧಿಕಾರಿ ಪ್ರಕಾಶ್, ಪ್ರಭಾರಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಬಸಮ್ಮ ಕಾಂಬ್ಳೆ ಹಾಗೂ ಸುರಪುರ ಗ್ರಾಮ ಆಡಳಿತಾಧಿಕಾರಿ ಸುಮಂತ ರೆಡ್ಡಿ ಅವರು ಹಾನಿಗೊಳಗಾದ ಪ್ರದೇಶ ವೀಕ್ಷಿಸಿದರು. ಉದುರಿ ಬಿದ್ದ ಹಣ್ಣುಗಳು ಹಾಗೂ ಮುರಿದು ಬಿದ್ದ ಮರಗಳನ್ನು ಪರಿಶೀಲಿಸಿ ಹಾನಿಯ ತೀವ್ರತೆಯ ಬಗ್ಗೆ ವರದಿ ಸಿದ್ಧಪಡಿಸಿಕೊಂಡಿದ್ದಾರೆ. ಸರ್ಕಾರಕ್ಕೆ ಶೀಘ್ರವೇ ವರದಿ ಸಲ್ಲಿಸಿ ಸೂಕ್ತ ಪರಿಹಾರ ಕೊಡಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿದರು. ಸುರಪುರ ತಾಲೂಕಿನ ಚಂದ್ಲಾಪುರ ಗ್ರಾಮದ ಸರ್ವೆ ನಂಬರ್ 26ರಲ್ಲಿ ಬೆಳೆ ಲಾಸ್ ಆಗಿದೆ ಎಂದು ಹಾಗೂ ನಿನ್ನೆ ಬಂದ ಮಳೆಗೆ ದಾಳಿಂಬೆ ಗಿಡಗಳು ಬಿದ್ದಿದ್ದು ಎಂದು ರೈತರು ಕಾಲ್ ಮಾಡಿದ್ರು. ಹಾಗಾಗಿ ನಾವು ಮತ್ತು ತೋಟಗಾರಿಕೆ ಇಲಾಖೆಯವರು ಸೇರಿಕೊಂಡು ಇಂದು ಬಂದು ಎಲ್ಲ ಭೇಟಿ ನೀಡಿ ನೋಡಿದಾಗ ಅವರ ಹೇಳಿದ ಮಾಹಿತಿಯು ಸರಿಯಾಗಿರುತ್ತದೆ ಹಾಗೂ ತುಂಬ ಬೆಳೆ ಹಾನಿಯಾಗಿರುತ್ತದೆ. ದಾಳಿಂಬೆ, ಡ್ರ್ಯಾಗನ್ ಹಾಗೂ ಪೇರ್ಲಣ್ಣು ಎಲ್ಲದೂ ಕೂಡ ತುಂಬ ಹಾನಿಯಾಗಿರುತ್ತದೆ. ಗ್ರಾಮಾಡಳಿತಾಧಿಕಾರಿ ಲಾಗಿನ್ ಅಂತಾರೆ ಸರ್. ಆ ಲಾಗಿನ್ ಒಳಗೆ ಇವರು ಮೇಡಮ್ ಅವರು ಎಷ್ಟು ಪರ್ಸೆಂಟೇಜು ಎಷ್ಟು ಎಕರೆ ಲಾಸ್ ಆಗಿದೆ ಅಂತ ರಿಪೋರ್ಟ್ ಹಾಕಿರ್ತಾರೆ ಸರ್. ಅದ್ರ ಪ್ರಕಾರ ನಾವು ಎಂಟ್ರಿ ಮಾಡ್ತೀವಿ ಸರ್. ಅದಾಗಿ ಮೇಲೆ ತಹಸೀಲ್ದಾರ್ ಲಾಗಿನ್ ಹೋಗುತ್ತೆ ಸರ್. ಅವರು ಅಪ್ರೂವಲ್ ಆದಮೇಲೆ DCR ಲಾಗಿನ್ ಹೋಗುತ್ತೆ ಸರ್. ಅವರು DCR ಅಪ್ರೂವಲ್ ಮಾಡಿದ ಮೇಲೆ ಅಮೌಂಟ್ ಜಮಾ ಆಗುತ್ತೆ ಸರ್. ಒಂದು 20ರಿಂದ 30 ದಿನ ಬೇಕು ಸರ್. ಈ ರೈತರ ಅಕೌಂಟಿಗೆ ಜಮಾ ಆಗ್ತಾರೆ. ಹಾಂ ಸರ್. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಗಲಿರುಳು ಶ್ರಮಪಟ್ಟು ಬೆಳೆದ ಬೆಳೆ ಕೈಕಟ್ಟಿರುವುದರಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾಡಳಿತ ತಕ್ಷಣವೇ ಮಧ್ಯಪ್ರವೇಶಿಸಿ ಶೀಘ್ರವಾಗಿ ಜಂಟಿ ಸಮೀಕ್ಷೆ ಮುಗಿಸಿ ನೊಂದ ರೈತರಿಗೆ ಸೂಕ್ತ GPS ಆಧಾರಿತ ಪರಿಹಾರ ನೀಡಬೇಕಿದೆ. ಇಲ್ಲದಿದ್ದರೆ ಸಾಲದ ಸುಳಿಗೆ ಸಿಲುಕಿದ ಅನ್ನದಾತನ ಬದುಕು ಬೀದಿಗೆ ಬರೋದು ಗ್ಯಾರಂಟಿ ಅಂತ ರೈತರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಇಷ್ಟು ಲಾಸ್ ಆಗಿದ್ದ ಕಾರಣಕ್ಕೆ ಗೌರ್ಮೆಂಟ್ಲಿಂದ ನಮ್ಗೆ ಏನನ್ನ ಸಪೋರ್ಟ್ ಬಂದಿದ್ರೆ ನಮಗೆ ಭಾಳ ಒಳ್ಳೆಯದಾಗತ್ತೆ ರೀ. ಸೊ 70 to 80 lakhs ತನಕ ಲಾಸ್ ಆಗಿದ್ವಿ. ಎಲ್ಲ 3 ಕ್ರಾಪು ಎಲ್ಲ ಹಿಡ್ಕೊಂಡು ನಮ್ಮ
ಇನ್ಫ್ರಾಸ್ಟ್ರಕ್ಚರು ಫಾಗರು ಇವೆಲ್ಲ ನೋಡ್ಕೊಂಡಿದ್ರೆ 70 to 80 lakhs ಮೇಲೆ ಬರುತ್ತೆ ರೀ. ನಮ್ಗೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಸಪೋರ್ಟ್ ಮಾಡಿದರೆ ನಮ್ಗೆ ತುಂಬ ಒಳ್ಳೆಯದಾಗತ್ತೆ ರೀ. ಯಾಕಂದರೆ ಇಷ್ಟೆಲ್ಲ ನಾವು ಬಂಡವಾಳ ಹಾಕ್ಕೊಂಡು ದಾಳಿಂಬರಿಗೆ ನಮಗೆ 1 ತಿಂಗಳದಾಗ ಹಾರ್ವೆಸ್ಟ್ ಆಗತ್ತೆ ರೀ. ಅದಕ್ಕೆ ನಾವು ಖರ್ಚು ಮಾಡಿದ್ದು 1 ಎಕರೆಗೆ ನಾವು ರಫ್ಲಿ 4 to 4.5 lakhs ತನಕ ಖರ್ಚು ಮಾಡೀವಿ. ಎಲ್ಲ ನಾವು ಹಾರ್ವೆಸ್ಟ್ ಮಾಡಿದ್ರೆ ಒಂದೇ ಉಳ್ದದ ರೀ. ಅದ್ರ ಮೇಲೆ ಹಾಕಿದ್ದು ಸಣ್ಣ ಬರ್ನ ಆಗ್ಲಾರ್ದಂಗೆ ಬಟ್ಟೆ ಅವೆಲ್ಲ ಹತ್ಕೊಂಡು ಹೋಗ್ಬಿಟ್ಟೇವೆ ರೀ. ಕಾಯೆಲ್ಲ ಉದ್ರವ್ ರೀ, ಅದಕ್ಕೆ ಬರ್ಲಾರ್ದಂಗೆ ಆಗ್ಬಿಟ್ಟಿದೆ ಟೋಟೆಲ್ಲ. ಕಂಬ ಎಲ್ಲ ಮುರಿದು ಬಿದ್ದೇವೆ ರೀ, ವೈರು ಏನು ಉಳ್ಕೊಂಡಿಲ್ಲ ರೀ, ಪೈಪೆಲ್ಲ ಬಿದ್ದೇವೆ ರೀ. ಈಗ ಎಲ್ಲ ಸೆಟ್ ಮಾಡಬೇಕಂದ್ರೆ ನಮಗೆ ಮತ್ತೆ ಒಂದು 15 20 ಲಕ್ಷ ತನಕ ಅದನ್ನೇ ಫಾಗರ್ಗೆ ಆಗತ್ತೆ ರೀ. ಈ ಜಂಪಲ್ ತೋಟ ಅಂತಂದರೆ ಏನು ಉಳ್ದಿಲ್ಲ ರೀ, ಎಲ್ಲ ಬಗ್ಬಿಟ್ಟೇವ್ರಿ. ಎಲ್ಲ ಒಂದು ಕಳ್ಳಿಂದ ಎಲ್ಲ ಬೇರೆಲ್ಲ ಕಿತ್ಕೊಂಡು ಬಂದುಬಿಟ್ಟೇವ್ರಿ. ಇದನ್ನು ಫಲ ಹಿಡ್ಕೊಂಡಿದ್ದೇವೆ ರೀ. ಎಸ್ ಮಾಡೋಕ್ಕೆ ಆಗ್ತಾಯಿಲ್ಲ ರೀ. ಈಗ ಒಂದು ರೇಟು ಈಗ ಹಾರ್ಲಿ ಈಗ ದಾಳಿಂಬರಿಗೆ ಒಂದು 100 ರೂಪಾಯಿ ಕಿಲೋ ಹಿಡಿದ್ರೆ ಅದು ಲೆಕ್ಕ ಎಲ್ಲಿಗೆ ಹೋಗುತ್ತೆ ರೀ. ಈಗ ಅದು ಎಲ್ಲ ಹೇಳ್ಬೇಕಂದ್ರೂ ನಮಗೂ ಏನು ಹೇಳ್ಬೇಕನ್ನೋದನ್ನು ಅರ್ಥ ಆಗ್ತಾಯಿಲ್ಲ. ನ್ಯೂಸ್ 24 ಭಾರತ್, ಯಾದಗಿರಿ.